ಮಾತು ಹೇಳ್ತಾರೆ. ಇಬ್ರಾಹಿಮಿಗೆ ಏನೋ ಈಗ ಹೊಸದಾಗಿ ಇದು ಜ್ಞಾನೋದಯ ಆಗಿತ್ತು ನಂಗೆ ಗುರುತಿಲ್ಲ. ಒಂದ್ಸಲ ಅವ್ರು ಸಿದ್ದರಾಮಯ್ಯ ಬೈತಾರ, ಕಾಂಗ್ರೆಸ್ ಪಾರ್ಟಿಗೆ ಬೈತಾರ, JDS-ಗೆ ಬೈತಾರ. ಹೀಗಾಗಿ ಅವ್ರು ಬಹುಶಃ ಎಲ್ಲಿ ಏನು ಮೊದಲು ನೀವೆಲ್ಲಿದ್ದೀರಿ, ನಿಮ್ಮ ಸ್ಥಾನ ಏನು ಅನ್ನೋದು ಅವ್ರು ಹೇಳಿ ಇಬ್ರಾಹಿಂ ಅವರು, ಆಮೇಲೆ ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡೋದಿರ್ಲಿ. ಅದಕ್ಕಾಗಿ ಇವತ್ತು ಯಾರ್ಯಾರು ಲೋಕಸಭಾದಲ್ಲಿ ಏನೇನೋ ವಿಷಯಗಳ ಪ್ರಸ್ತಾಪ ಮಾಡಬೇಕು, ಪ್ರಸ್ತಾಪವನ್ನ ನಮ್ಮ ಲೋಕಸಭಾ ಸದಸ್ಯರು ಮಾಡ್ತಾ ಇದ್ದಾರೆ. ರಾಜ್ಯದ ಹಿತಾಸಕ್ತಿ ಸಲುವಾಗಿ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಮಹದಾಯಿ ವಿಚಾರ ಸುಪ್ರೀಂ ಕೋರ್ಟ್ಗೆ ಒಂದು ರಾಜ್ಯ ಸರ್ಕಾರದ ಅಂದ್ರೆ ಎಲ್ಲರೂ ಕೂಡ ಹೋಗ್ತಾರೆ ಅಂತ, ಅದಕ್ಕೆ ಸಂಬಂಧಪಟ್ಟಂಗೆ ಅದನ್ನ ಏನು ಹೇಳುದು, ಅದ್ರ ಬಗ್ಗೆ ಬಹಳ ಹೆಚ್ಚಿಗೆ ಅವ್ರು ಇವ್ರು ಟೀಕಾ ಮಾಡೋ ಬದಲಿ ಏನೋ ಒಂದು ಸಾಂಘಿಕವಾದಂಥ ಪ್ರಯತ್ನ ಆಗಬೇಕು. ರಾಜಕೀಯೇತರವಾಗಿ ರಾಜಕಾರಣವನ್ನು ಬಿಟ್ಟು ಇವತ್ತು ಅದಕ್ಕೊಂದು ಸೊಲ್ಯೂಷನ್ ಹುಡುಕುವ ದಿಕ್ಕಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡಬೇಕು. ಬೆಳಗಿನ ಸಾಯಂಕಾಲ ಅವ್ರನ್ನ ನಾವು ಬೇಯೋದು, ನಮ್ಮನ್ನು ಅವ್ರು ಬೇಯೋದು, ಇದ್ರಾಗ ಮಹದಾಯಿ ಒಂದು ಹಂತಕ್ಕೆ ಬರುವುದೇ ಇಲ್ಲ. ಅದಕ್ಕೆ ಎಲ್ಲರೂ ಕೂಡಿ ಒಂದು ಸಾಂಘಿಕ ಪ್ರಯತ್ನ ಮಾಡಿ ಇವತ್ತು ಯಾವ್ಯಾವ ಸರ್ಕಾರದಿಂದ ಏನು ಆಗಬೇಕು ಅನ್ನುವಂಥದ್ದು ಚಿಂತನೆ ಮಾಡೋಣ. ಮಹದಾಯಿಯಿಂದ ಆದಷ್ಟು ಅಲ್ಲಿಯ ನೀರು ತೊಗೊಂಬಂದು ಇದರಿಂದ ಗೋವಾದಿಂದ ನಮ್ಮ ಮಲಪ್ರಭಾಗ ನೀರು ಹರಿಸುವಂತ ಕೆಲಸ ಎಲ್ಲರೂ ಕೂಡಿ ಮಾಡೋಣ ಅಂತ ಹೇಳ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಪಬ್ಲಿಕ್ ನ್ಯೂಸ್ ಪವರ್ ಕನ್ನಡ ನಮ್ಮ ಚಾನೆಲ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.